ಇನ್ನು ಶಿಷ್ಟಾಚಾರ ಉಲ್ಲಂಘನೆಯ ಹಿನ್ನೆಲೆ ಕೆಡಿಪಿ ಸಭೆಯಲ್ಲಿ ಗರಂ ಆಗಿದ್ದಾರೆ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್. ಇನ್ನು ಪೊಲೀಸರ ನಡೆಗೆ ಬಿಜೆಪಿ ಶಾಸಕ ಶರಣು ಸಲ್ಗಾರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಖ್ಯಮಂತ್ರಿ ಮಗ ಅಂತ ಅವ್ರನ್ನ ಎಸ್ಕಾರ್ಟ್ ಕೊಡ್ತೀರಾ, ರಾಜ್ಯಾತೀತ ಕೊಡ್ತೀರಾ? ನನ್ನ ಹಿಂದೆ ಒಬ್ಬ ಹೋಮ್ ಗಾರ್ಡ್ ಕೂಡ ಇರಲ್ಲ. ನಿಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಮಗನಿಗೆ ಅದೇ ಸಿಸ್ಟಮ್ ಇದೆಯಾ ಹೇಳಿ ಸರ್ ಅಂತ ಸಚಿವ ಖಂಡ್ರೆಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಶರಣು ಸಲ್ಗಾರ್ ಕೆಡಿಪಿ ಸಭೆಯಲ್ಲಿ. ನನ್ನ ಹಿಂದೆ ಒಬ್ಬ ಹೋಮ್ ಗಾರ್ಡ್ ಕೂಡ ಇರಲ್ಲ, ಪರಾಜಿತ ಅಭ್ಯರ್ಥಿಗೆ ರಾಜ್ಯ ಮರ್ಯಾದೆ ಸಿಗುತ್ತೆ. ಬಸವ ಕಲ್ಯಾಣದಲ್ಲಿ ಪರಾಜಿತ ಅಭ್ಯರ್ಥಿ ವಿಜಯ್ ಸಿಂಗ್ಗೆ ರಾಜ್ಯ ಮರ್ಯಾದೆನ ಕೊಡ್ತಿದ್ದಾರೆ. ಪರಾಜಿತ ಅಭ್ಯರ್ಥಿಗೆ ಈ ರೀತಿ ಆದ್ರೆ ಜನರ ಎದುರು ನಮ್ಮ ಮರ್ಯಾದೆ ಉಳಿಯುತ್ತಾ ಸರ್? ಮುಖ್ಯಮಂತ್ರಿ ಮಗ ಆದ್ರೆ ಏನಾದ್ರೂ ಮಾಡಬಹುದಾ? ಬಿಜೆಪಿ ಶಾಸಕರಿಗೆ ಗೌರವ ಇಲ್ವಾ? ಹಾಗಿದ್ರೆ ಏನಾದ್ರೂ ಇದ್ರೆ ಬರವಣಿಗೆಯಲ್ಲಿ ಕೊಡಿ, ಕ್ರಮ ಕೈಗೊಳ್ತೀವಿ ಅಂತಾರೆ ಅಂತ ಸಚಿವರು ಹೇಳ್ತಾರೆ. ಆದ್ರೆ ಮಾಜಿ ಸಿಎಂ ಧರ್ಮ್ ಸಿಂಗ್ ಪುತ್ರ ವಿಜಯ್ ಸಿಂಗ್ಗೆ ರಾಜ್ಯ ಮರ್ಯಾದೆ ಕೊಡ್ತಿದ್ದಾರೆ ಎಂದು ಪೊಲೀಸರ ವಿರುದ್ಧ ಆಕ್ರೋಶ ಮತ್ತು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಸುಗಳನ್ನ ರಕ್ಷಣೆಯನ್ನ ಮಾಡಿದ್ದಕ್ಕೆ ನನ್ನ ವಿರುದ್ಧ ಪ್ರಕರಣ ಕೂಡ ದಾಖಲಿಸಿದ್ದಾರೆ. ಆದ್ರೆ ಪ್ರಕರಣ ದಾಖಲಾದ ಹಿನ್ನೆಲೆ ಎಸ್ಪಿ ಅವರು ನನಗೆ ಪಾಸ್ಪೋರ್ಟ್ ಕೂಡ ಅನುಮತಿ ಕೊಡ್ತಾ ಇಲ್ಲ. ಹಸುಗಳನ್ನ ರಕ್ಷಣೆ ಮಾಡಿದ್ದು ನಮ್ ತಪ್ಪ ಅಂತ ಸಲ್ಗಾರ್ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಬನ್ನಿ ಸಲ್ಗಾರ್ ಏನ್ ಮಾತನಾಡಿದ್ದಾರೆ, ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ನಂಗೆ ನೋವಾಗಲ್ಲ ಸರ್. ಏನ್ ಕೇಸೋ ಸರ್? ನಾ ಏನ್ ತಪ್ಪು ಮಾಡೀನಿ? ನಂಗೆ ಪಾಸ್ಪೋರ್ಟ್ ಯಾಕೆ ಕೊಡಬಾರ್ದು ಎಸ್ ಪಿ ಸಾಹೇಬ್ರು? ಅದು ಕಂಪ್ಲೇಂಟಾ? ಅದು ನಾನು ತಪ್ಪು ಮಾಡ್ದ? ಅಂದ್ರೆ ಆಕಳುಗಳಿಗೆ ಎಲ್ಲ ಕಲ್ತು ಕಡ್ದು ಹಾಕಮ್ಮ ನಾವು. ನೋಡಿ ಶರಣು, ಈಗ ಅಷ್ಟು ಎಮೋಷನಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಅದೇನೇ ಪರ್ಸನಲ್ ವಿಷಯಗಳು ರಿಕ್ವೆಸ್ಟ್ ಮಾಡ್ತೀವಿ ಎಸ್ ಪಿ ಅವ್ರಿಗೆ ಸರ್. ಹೇಳ್ದಲ್ಲ, ವೈಯಕ್ತಿಕ ವಿಚಾರಗಳಿದ್ರೆ ನಾವು 4 ಗೋಡೆಗಳ ಮಧ್ಯೆ ಚರ್ಚೆ ಮಾಡೋಣ. ನಾವು ಬಡವರಾಗಿ ಹುಟ್ಟಿದೆ ತಪ್ಪು. ಅಯ್ಯೋ, ನಮ್ಮಂತವ್ರು ಎಲ್ಲೆಲ್ಲ ಆಗಿದೆ ತಪ್ಪ ಪಾಪ. ಅದಕ್ಕಂತವ್ರದೆಲ್ಲ ಹಂಗ್ ಮಾಡ್ತೀವಿ ಸರ್ ನೀವು. ಅಯ್ಯೋ, ನಾನು ಹೇಳ್ದಲ್ರಿ, ಈಗ ನನಗೆ ಹೇಳಿ. ಒಂದ್ ಸೆಕೆಂಡ್ ಸರ್. ಯಾರು ದನಕರು ಮಾರವ, ಯಾರು ಕಟ್ ಮಾಡ್ತಾರೋ ಅವ್ರಿಗೆ ಕೊಡ್ಬಾರ್ದಲ್ಲ. ನಾನ್ಯಾಕೆ ಕೊಟ್ಟ? ಕಟ್ ಮಾಡೋರ್ ಕೆಲಸ, ಕಟ್ ಮಾಡೋ ಕೆಲಸ ಇದೆ, ಅವ್ರವ್ರ ಕೆಲಸ ಇದೆ. ಆ ಕೆಲಸ ಮಾಡೋದು ನಾ ಕೊಡ್ಬೇಕಾಗಿದ್ರೆ ಕೊಡ್ಬಾರ್ದು ಅಂತ ನಮಗ್ ಜಾಗೃತಿ ಮಾಡ್ಬೇಕೆ ಹೊರತಾಗಿ ಅವ ಕಟ್ ಮಾಡೋದು ಹೋಗಿ ನಾವು ಮಾತಾಡೋದು ಹೆಂಗಾಗ್ತದೆ ಸರ್? ಪ್ರತಿದಿನ ಮಾಡ್ತೀವಿ. ಇವತ್ತು ಬೆಳಗ್ಗೆ ಯಾವುದೇ ಹುದ್ದೆಯಲ್ಲಿ ಇದ್ರು ಹೌಸೇವರ್ ಈಸ್ ನಾಟ್ ಅಬೌವ್ ದ ಲಾ. ಕಾಯ್ದೆ ಕಾನೂನು ಬಿಟ್ಟು ಯಾವ್ದು ದೊಡ್ಡವರು ಇಲ್ಲ. ಈ ನೆಲದ ಕಾನೂನು ಇದೆ, ಶಿಷ್ಟಾಚಾರ ಇದೆ, ಪ್ರತಿಯೊಂದಿದೆ. ನಾವು ಯಾರು ಸಾರ್ವಜನಿಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಗ್ರಾಮ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, MLA ಇದ್ದಾರೆ, ಸಂಸದರಿದ್ದಾರೆ, ಮಂತ್ರಿಗಳು ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಯಾರ್ದವ್ರದ್ದು ಏನ್ ಇತಿಮಿತಿಗಳಿದ್ದಾವೆ ನಾವು ಅದರಲ್ಲೇ ಇರ್ಬೇಕಾಗತ್ತೆ. ಯಾರು ನಾ ಇರ್ಬೋದು, ಯಾರೇ ಇರ್ಬೋದು, ಕಾನೂನನ್ನು ನಾವು ಕೈಯಲ್ಲಿ ತೆಗೆದುಕೊಳ್ಳಿಕ್ಕೂ ಬರೋದಿಲ್ಲ. ಇವತ್ತು ಏನೇ ಇದ್ರು ನಾವು ಅಧಿಕಾರಿಗಳ ಮುಖಾಂತರ ನಮ್ಮ ದೂರುಗಳಿದೆ, ನಮ್ಗೆ ಈ ರೀತಿ ಕಂಪ್ಲೇಂಟ್ ಇದೆ, ದಯವಿಟ್ಟು ನೀವು ದೂರುಗಳು ಕೊಡಿ ಸರ್. ಎಸ್ ಪಿ ಸಾಹೇಬ್ ಏನಿಲ್ಲ ಸರ್, ಮೊದಲು ಬಹಳ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ. ಹೇಳ್ತೀನಿ ಕೇಳಿ. ಈಗ ಈ ಕಡೆ ಅವ್ರು ಯಾಕೆ ಹಿಂಗ್ ಮಾಡ್ತಾರೆ ಸರ್? ಒಳ್ಳೆ ಹುಡುಗರ ಮೇಲೆ ರೌಡಿ ಸೀಟ್ರ್ ಇತ್ತು ಸರ್, ಸಿಂಗಲ್ ಕೇಸ್ ಇದ್ದಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ದೆ, ಇಲ್ಲಪ್ಪ ಏನಿಲ್ಲ ರೌಡಿ ಸೀಟ್ರ್ ಅವ್ರ ಮೇಲೆ ತೆಗಿಸ್ಬಿಡ್ತೀನಿ ಅಂತ ಹೇಳಿ ತೆಗ್ಸಾಕ್ಬಿಡು ಸರ್. ಸರ್ ಯಾವತ್ತು ಹೋಗಿ ನಾನು 40 ಆಕಳಿಗೆ ಉಳಿಸಿನಲ್ಲ, ಮತ್ತೆ ಅವ್ರಿಗೆ ರೌಡಿ ಸೀಟ್ರಾಗ ಎಂಟ್ರಿ ಮಾಡ್ಯಾರ ಸರ್. ಏನ್ ತಪ್ಪು ಸರ್? ಅದ್ರಾಗ ಒಬ್ಬರೇ ಇದ್ದಾರೆ ಸರ್ ಅವರು. ಇದು ಕಾನೂನ ಸರ್? ಈಗ ಅದ್ರ ಸರ್ಕಾರದ ಅಂತ ಹೇಳಿ ಮುಖ್ಯಮಂತ್ರಿ ಮಗನ ಯಾವ ರೀತಿನೂ ಮಾಡ್ತಾರೆ ಸರ್? ಪ್ರಶ್ನೆ ಕೇಳಿ ಸರ್, ಮಾಡಿರಲಿಲ್ಲ ಸರ್. ಅವ್ರ ಮಕ್ಕಳು ಇವ್ರ ಮಕ್ಕಳು ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ, ಅವ್ರ ತಪ್ಪಾಗ ಸರ್. ಕೇಳಿ ಆಯ್ತು, ಕೇಳಿ. ಈಗ ಆಗ್ಬಾರ್ದು. ಅವ್ರ ಮೇಲೆ ಒಂದು ಸಿಂಗಲ್ ಕೇಸ್ ಇಲ್ಲ ಸರ್. ಈಗ ನಾವು KDPಯಲ್ಲಿ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಏನ್ ಸಮಸ್ಯೆಗಳಿದೆ ಅದು ಚರ್ಚೆ ಮಾಡ್ತಾ ಇದ್ದೀವಿ. ವೈಯಕ್ತಿಕ ವಿಷಯಗಳು ಏನಾದ್ರು ಇದ್ರೆ ನಾವು ಹೇಳಿದಲ್ಲ, ಈಗ ಚೇಂಬರ್ ಚರ್ಚೆ ಮಾಡೋಣ, ಏನಿದೆ ಏನಿಲ್ಲ ಅಂತ. ನಂದು ರಿಕ್ವೆಸ್ಟ್ ಏನು, ಎಲ್ಲರಿಗೆ ಯಾರೇ ಇರಲಿ, ನಮ್ದೇನು ಕಾಯ್ದೆ ಕಾನೂನು ಬಿಟ್ಟು ನಾವು ಕಾನೂನನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳೋದು ಬೇಡ. ನಿಮ್ಗೇನು ಹೇಳ್ಬೇಕಂತೀರಿ ಬರವಣಿಗೆಯಲ್ಲಿ ಕೊಡಿ. ಆಕ್ಷನ್ ಆಗಲ್ದ ಆಯ್ತು, ಒಂದೊಂದ್ಸಲ ಆಕ್ಷನ್ ಆಗೋದಿಲ್ಲ, ಇದೆ ವ್ಯವಸ್ಥೆ ಇದೆ. ಅಂತ ಸಮಯದಲ್ಲಿ ಹೈಯರ್ ಅಥಾರಿಟಿ ಇದೆ, ಇನ್ನೂ ಹೈಯರ್ ಅಥಾರಿಟಿ ಇದೆ, ಕೋರ್ಟ್ಸ್ ಇದೆ, ಮತ್ತೊಂದಿದೆ, ನಾವೆಲ್ಲ ಇದ್ದೀವಿ. ಕೊಡಿ, ಕೊಟ್ಟರೆ ಕಾಯ್ದೆ ಪ್ರಕಾರ ಕಾನೂನು ಪ್ರಕಾರ ಅನುಷ್ಠಾನ ಮಾಡಿ ಆಕ್ಷನ್ ತಗೋರಿ ಅಂತ ಹೇಳಲಿಕ್ಕೆ ನಾವು ಜವಾಬ್ದಾರಾಗಿದ್ದೀವಿ. ಅದಕ್ಕೆ ಅದು ಹಸುಗಳ ವಿಷಯ ಇರ್ಬೋದು, ಇನ್ನಿತರ ವಿಷಯ ಇರ್ಬೋದು, ಮತ್ತೊಂದು ಇರ್ಬೋದು, ಏನು ಸಂಯಮ ಇರಬೇಕು, ತಾಳ್ಮೆ ಇರಬೇಕು. ತಾಳ್ಮೆ ಇಟ್ಕೊಂಡೆ ನಾವು ಕೆಲಸ ಮಾಡಬೇಕಾಗತ್ತೆ. ನಾವು ಬೇರೆಯವ್ರಿಗೆ, ಸಾರ್ವಜನಿಕರು ಮಾದರಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಜನ